ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅನ್ನ ಮಾಡಿಟ್ಕೊಂಡ್ರೆ ಕೇವಲ ಒಂದು 5-10 ನಿಮಿಷದಲ್ಲಿ ರೆಡಿ ಆಗುವಂತಹ ದಿಢೀರಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸಿಗೆ ಕೂಡ ಮಾಡ್ಕೊಳ್ಬಹುದು. ತುಂಬ ಸುಲಭವಾಗಿ ಮಾಡಬಹುದು, ಹಾಗೆಯೇ ತುಂಬ ರುಚಿಕರವಾಗಿರುತ್ತೆ. ಸ್ವಲ್ಪ ಹುಳಿಯಾಗಿ ಖಾರವಾಗಿ ಒಂದು ಮಸಾಲೆ ಹುಳಿಯನ್ನ ಮಾಡ್ತಾ ಇದ್ದೀನಿ. ಇದು ನನ್ನ ಸ್ಟೈಲಲ್ಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರ್ತಿ ಇದನ್ನ ಟ್ರೈ ಮಾಡಿ. ತುಂಬ ಬೇಗ ಮಾಡಬಹುದಾದಂತಹ ಒಂದು ರೆಸಿಪಿ ಇದು. ಸ್ವಲ್ಪ ಪುಳಿಯೋಗರೆ ರೀತಿನೇ ಇದೆ, ಆದರೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಒಂದು ರುಚಿಕರವಾದ ಡಿಫರೆಂಟ್ ಆಗಿರುವಂತಹ ಟೇಸ್ಟ್ ಇದೆ. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ಮಸಾಲೆ ಹುರಿಯೋದಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅರ್ಧ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಬದಲಿಗೆ ನೀವು ಬೇರೆ ಎಣ್ಣೆಯನ್ನು ಕೂಡ ಹಾಕ್ಬೋದು. ಇದಕ್ಕೆ 5 ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕಿ, ಖಾರಕ್ಕೆ ನಾವು ಮತ್ತೆ ಕಾಳು ಮೆಣಸು ಹಾಕಲಿಕ್ಕಿದೆ. ಈ ಮಸಾಲೆ 1 ಕಪ್ ಅಕ್ಕಿ ಅನ್ನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ. 2 ಅಥವಾ 3 ಜನರಿಗೆ ಆಗುವಷ್ಟು ಆಗುತ್ತೆ. ಇದಕ್ಕೆ 1/4 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಕೆಂಪಗಾಗುವಂತೆ ಹುರಿಬೇಕು. ಅಂದರೆ ಇದೊಂದು ಅರ್ಧದಷ್ಟು ಫ್ರೈ ಆಗುವಾಗ ಇದಕ್ಕೆ ಬೇರೆ ಮಸಾಲೆಗಳನ್ನು ಸೇರಿಸಲಿಕ್ಕಿದೆ. ಅಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಅರ್ಧ ಕೆಂಪಗಾಗಬೇಕು. ಆವಾಗ ನಾವು ಇದಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಈಗ ಈ 3 ಕೂಡ ಒಂದು ಅರ್ಧದಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ 1.5 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ ಇವಿಷ್ಟನ್ನು ಸೇರಿಸಿ ಹುರಿಯಿರಿ. ಇದರ ಮಧ್ಯೆ ನಾನು ಕಾಳು ಮೆಣಸು ಹಾಕಲಿಕ್ಕಿತ್ತು. ಒಂದು 10-12 ಕಾಳು ಮೆಣಸು ಹಾಕ್ತಾ ಇದ್ದೀನಿ. ಎಲ್ಲವನ್ನ ಹಾಕಿ ಸ್ವಲ್ಪ ಹೊತ್ತು ಹುರಿಯಿರಿ. ಸಾಸಿವೆಯನ್ನು ಜಾಸ್ತಿ ನಾವು ಫ್ರೈ ಮಾಡಬಾರ್ದು. ಸಾಸಿವೆ ಹಾಕಿದ ಮೇಲೆ ಅದು ಕಹಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ರೋಸ್ಟ್ ಆದರೆ ಸಾಕೀಗ. ಈಗ ನೋಡಿ ಎಲ್ಲ ಒಂದು ಒಳ್ಳೆ ಕಲರ್ ಬಂದಿದೆ, ಇಷ್ಟಾದರೆ ಸಾಕು. ಈಗ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನಂತರ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಹುರಿದ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರ್ನಲ್ಲಿ ನೀರಿದ್ರೆ ಅದನ್ನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನಂತರ ಈ ಮಸಾಲೆಗಳನ್ನು ಹಾಕಿ, ಆವಾಗ ಅದು ಚೆನ್ನಾಗಿ ಪುಡಿ ಆಗುತ್ತೆ. ಈ ಮಸಾಲೆ ಜೊತೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕಲಿಕ್ಕಿದೆ, ಆದರೆ ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೊಳ್ಬಾರ್ದು. ಫಸ್ಟ್ ನಾವು ಈ ಮಸಾಲೆಯನ್ನು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿ ಪುಡಿ ಆಗಿದೆ. ಸ್ವಲ್ಪ ತರಿ ಇದ್ರೆ ಪರವಾಗಿಲ್ಲ. ಈಗ ಇದಕ್ಕೆ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಪುಡಿ ಮಾಡ್ಕೊಳ್ಳೋಣ. ಹಾಕೋದಕ್ಕಿಂತ ಮುಂಚೆ ಅದರಲ್ಲಿರುವಂತಹ ಬೀಜ ಎಲ್ಲ ತೆಗೀಬೇಕು. ಕ್ಲೀನಾಗಿ ಇದ್ರೆ ಹಾಕಿ ನಂತರ ಅದನ್ನು ಪುಡಿ ಮಾಡ್ಕೊಳ್ಬೇಕು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಪುಡಿ ಆಗಿದೆ. ಹುಣಸೆ ಹಣ್ಣು ಕೂಡ ಚೆನ್ನಾಗಿ ಇದರಲ್ಲಿ ಪುಡಿ ಆಗಿದೆ. ಸ್ವಲ್ಪ ಲೈಟಾಗಿ ತರಿ ಇದ್ರೆ ಪರವಾಗಿಲ್ಲ. ಆ ರೀತಿ ಇದ್ರೇನೆ ಒಂದು ಪುಳಿಯೋಗರೆ ರೀತಿ ಚೆನ್ನಾಗಿ ಉದುರಾಗಿ ಬರುತ್ತೆ. ನೋಡಿ, ಈ ರೀತಿ ಇರಬೇಕು ಪುಡಿ. ಈಗ ಒಲೆ ಮೇಲೆ ಅದೇ ಬಾಣಲೆಯನ್ನು ಇಟ್ಟಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಜಾಸ್ತಿ ಕೂಡ ಹಾಕಬಹುದು. ನಂತರ ಇದರಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಕಡಲೆ ಬೀಜ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ನೋಡಿ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನೊಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಯಾಕೆಂದರೆ ಇದನ್ನು ಲಾಸ್ಟಿಗೆ ಹಾಕೊಳ್ತಾ ಇರೋದು. ಲಾಸ್ಟಿಗೆ ಹಾಕಿದರೆ ಕಡಲೆ ಬೀಜ ಹಾಗೇನೆ ರೋಸ್ಟ್ ಆಗಿ ಇರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕಿ ನಾವೀಗ ಇದಕ್ಕೆ ಫ್ರೈ ಮಾಡಲಿಕ್ಕಿದೆ. ಆವಾಗ ಇದು ಕಡಲೆ ಬೀಜ ಹಾಗೇನೆ ಬಿಟ್ಟರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಅದೇ ಎಣ್ಣೆಗೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ, 1 ಈರುಳ್ಳಿಯನ್ನು ಹೆಚ್ಚಿ ಹಾಕೊಳ್ಳಿ. ಈರುಳ್ಳಿ ಹಾಕಿದ ಮೇಲೆ ಇದನ್ನು ಕೆಂಪಗಾಗುವಂತೆ ಫ್ರೈ ಮಾಡ್ಕೋಬೇಕು, ಆಗಲೇ ಇದರ ರುಚಿ ಚೆನ್ನಾಗಿ ಬರುತ್ತೆ. ಈಗ ಇದರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಇನ್ನೊಂದೆರಡು ಪದಾರ್ಥಗಳನ್ನು ಸೇರಿಸಲಿಕ್ಕಿದೆ. ಈಗ ಇದರಲ್ಲಿ ಈರುಳ್ಳಿ ಒಂದು ಅರ್ಧದಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಒಣ ಕೊಬ್ಬರಿ ತುರಿ ಇಲ್ಲ ಅಂದರೆ ಹಸಿ ಕೊಬ್ಬರಿ ತುರಿಯನ್ನು ಕೂಡ ಒಂದು ಸ್ವಲ್ಪ ಡ್ರೈ ಆಗಿ ಅಥವಾ ಎಣ್ಣೆ ಹಾಕಿ ಫ್ರೈ ಮಾಡಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ.
ಈಗ ಇದರಲ್ಲಿ ಎಳ್ಳು ಸ್ವಲ್ಪ ಫ್ರೈ ಆಗಬೇಕು, ಹಾಗೆಯೇ ಈರುಳ್ಳಿ ಕೂಡ ಕೆಂಪಗಾಗಬೇಕು. ನಂತರ ನಾವು ಇದಕ್ಕೆ ಬೆಲ್ಲದ ಪುಡಿ ಮತ್ತು ಈ ಮಸಾಲೆ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿ ಎಳ್ಳು ಕೂಡ ಫ್ರೈ ಆಗಿದೆ, ಹಾಗೆಯೇ ಈರುಳ್ಳಿ ಕೂಡ ಸ್ವಲ್ಪ ಕೆಂಪಗಾಗಿದೆ. ಈಗ ಇದಕ್ಕೆ 2 ಟೀ ಸ್ಪೂನ್ನಷ್ಟು ಬೆಲ್ಲದ ಪುಡಿ, 1/4 ಟೀ ಸ್ಪೂನಷ್ಟು ಹಿಂಗನ್ನು ಒಂದು ಸೈಡಲ್ಲಿ ಈ ರೀತಿ ಹಾಕೊಳ್ಳಿ. ಅಲ್ಲೇ ಅದನ್ನು ಒಂದು ಸ್ವಲ್ಪ ಹುರಿಯಿರಿ. ನೋಡಿ ಈ ರೀತಿ ಸ್ವಲ್ಪ ಹುರಿಯಿರಿ. ನಂತರ ಇದಕ್ಕೆ ಮಸಾಲೆ ಪುಡಿಯನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ಉಪ್ಪು ಸೇರಿಸಿ. ನಾನು ಅನ್ನ ಬೇಯಿಸುವಾಗ ಅದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಅದರಿಂದಾಗಿ ಈಗ ಮಸಾಲೆಗೆ ಬೇಕಾಗುವಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ನೀವು ಅನ್ನ ಬೇಯಿಸುವಾಗ ಉಪ್ಪು ಹಾಕಿಲ್ಲದಿದ್ದರೆ ಈಗ ಮಸಾಲೆ ಅನ್ನ ಎರಡಕ್ಕೂ ಸೇರಿಸಿ ಉಪ್ಪನ್ನು ಹಾಕಿ ಸುಮಾರು 1-1.25 ಟೀ ಸ್ಪೂನಷ್ಟು ಬೇಕಾಗಬಹುದು. ಈಗ ಗ್ಯಾಸ್ ಉರಿಯನ್ನು ಸಿಮ್ನಲ್ಲಿಟ್ಟು ಇದನ್ನು ಹುರಿಬೇಕು, ಇಲ್ಲಾಂದರೆ ಅದು ಸೀದು ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಕಾದರೆ ನೀವು ಇದಕ್ಕೆ ನೀರು ಚಿಮುಕಿಸ್ಕೊಳ್ಬಹುದು ಅಥವಾ ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ನೋಡಿ 1 ಸ್ಪೂನ್ನಷ್ಟು ಎಣ್ಣೆ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ನಿಧಾನ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಅಂದರೆ ಇದರಲ್ಲಿ ಹಾಕಿರುವಂತಹ ಬೆಲ್ಲ ಎಲ್ಲ ಕರಗಬೇಕು. ನಂತರ ಈ ಹುಣಸೆ ಹಣ್ಣು ಹಸಿ ಇತ್ತಲ್ವ, ಅದರಿಂದಾಗಿ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಒಂದು 3 ನಿಮಿಷ ನಿಧಾನ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಮಾಡಿ. ತುಂಬ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಆವಾಗ ಮಸಾಲೆದು, ಆಗ ಇದು ಆಗಿದೆ ಅಂತ ಅರ್ಥ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ನೀವು ಇದನ್ನು ಒಂದ್ಸರ್ತಿ ಟ್ರೈ ಮಾಡಿ. ಮತ್ತು ತುಂಬ ಬೇಗ ಆಗುವಂಥದ್ದು, ಫಾಸ್ಟಾಗಿ ಮಾಡ್ಕೊಳ್ಬೋದು. ನಿಮಗೆ ಯಾವಾಗ ತಿನ್ನಲಿಕ್ಕೆ ಮನಸ್ಸಾಗುತ್ತೆ ಆವಾಗ ಅನ್ನ ಇದ್ದರೆ ಸಾಕು, ಈ ರೀತಿ ನೀವು ತಕ್ಷಣ ಇದನ್ನು ಮಾಡಿಕೊಂಡು ತಿನ್ಬಹುದು. ನೋಡಿ ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ಹುರಿದಿಟ್ಟಿರುವಂತಹ ಈ ಕಡಲೆ ಬೀಜವನ್ನು ಸೇರಿಸ್ಕೊಳ್ಳೋಣ. ನಂತರ ಇಲ್ಲಿ ನಾನು 1 ಕಪ್ ಅಕ್ಕಿಯ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅದು ಉದುರುದ್ರಾಗಿ ಬರುತ್ತೆ ನೋಡಿ ಈ ರೀತಿ. ತುಂಬ ಮುದ್ದೆ ಆಗಿರಬಾರ್ದು ಮತ್ತು ತುಂಬ ಜಾಸ್ತಿ ಬೇಯಿಸಬಾರ್ದು, ಆವಾಗ ಅದು ರುಚಿ ಹಾಳಾಗುತ್ತೆ. ಹುಳಿಯನ್ನು ಸ್ವಲ್ಪ ಉದುರುದ್ರಾಗಿರಬೇಕು, ಚೆನ್ನಾಗಿರುತ್ತೆ ಆವಾಗ. ಈಗ ಇದನ್ನೆಲ್ಲ ಹಾಕಿಬಿಟ್ಟು 1 ಸ್ಪೂನ್ನಷ್ಟು ಮೇಲೆ ಈ ರೀತಿ ಎಣ್ಣೆ ಹಾಕೊಳ್ಳಿ. ಆ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬೆರೆತ್ಕೊಂಡು ಉದುರುದ್ರಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಅನ್ನದ ಜೊತೆ ಹೀರ್ಕೊಳ್ಬೇಕು. ಈಗ ಇಲ್ಲಿ ನಿಮಗೆ ಉಪ್ಪು ಬೇಕಾದರೆ ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದರ ಜೊತೆಗೇನೆ. ತುಂಬಾ ಸೂಪರ್ ಆಗಿರುತ್ತೆ. ಒಂದು ಬೇಗ ಮಾಡುವಂತಹ ರೈಸ್ ರೆಸಿಪಿ ಇದು. ನಾನು ಪುಳಿಯೋಗರೆ ಗೊಜ್ಜು ಇಲ್ಲ ಅಂತಿದ್ದಾಗ ಈ ರೀತಿ ಮಾಡ್ಕೊಳ್ತೀನಿ. ನನಗೆ ಅಂತೂ ನಮ್ಮ ಮನೆಯಲ್ಲಿ ಅಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.